ಗತ್ತರಗಿ ಭಾಗ್ಯವಂತಿಯ 13ನೇ ವರ್ಷದ ಪಾದಯಾತ್ರೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮಾರನಾಳ ತಾಂಡದಿಂದ ಶ್ರೀ ಗತ್ತರಗಿ ಭಾಗ್ಯವಂತಿಯವರಿಗೆ ಪಾದಯಾತ್ರೆ. ಪ್ರತಿ ವರ್ಷದಂತೆ ಈ ವರ್ಷ ಸೇರಿ 13ನೇ ವರ್ಷ ಪಾದಯಾತ್ರೆ ಇದಾಗಿದ್ದು, ಈ ಪಾದಯಾತ್ರೆಯಲ್ಲಿ ಮಾರನಾಳ ತಾಂಡದ ಹಿರಿಯರು, ಯುವಕರು ಸೇರಿ ಪಾದಯಾತ್ರೆ ಮಾಡುತ್ತಿದ್ದಾರೆ. ಈ ಪಾದಯಾತ್ರೆಯು ಸರಿಸುಮಾರು 120 ಕಿಲೋಮೀಟರ್ನಷ್ಟು ದೂರವಿದೆ. ಆದರೂ ಸಹ ಮಳೆ, ಗಾಳಿ, ಚಳಿ ಅನ್ನದೇ ದೇವರ ಆರಾಧನೆ ಮಾಡುತ್ತಾ ಸುಮಾರು 3 ದಿನಗಳ ಕಾಲ ಪಯಣ ಬೆಳೆಸಿ ಅಮಾವಾಸ್ಯೆ ದಿನದಂದು ಗತ್ತರಗಿ ಭಾಗ್ಯವಂತಿಯ ತಾಯಿಗೆ ಪೂಜಾ ಸಲ್ಲಿಸುತ್ತಾರೆ. ತದನಂತರ ನಾರಾಯಣಪುರ ಹತ್ತಿರದ ದಕ್ಷಿಣ ಕಾಶಿ ಎಂದೇ ಹೆಸರುವಾಸಿಯಾಗಿರುವ ಛಾಯಾ ಭಗವರಿಗೆ ಬಂದು ಸ್ನಾನ ಮಾಡಿ ದೇವಿಯ ಪೂಜೆ ಸಲ್ಲಿಸಿ ಅಲ್ಲಿಂದ ನದಿಯ ನೀರು ತಂದು ಸ್ವಗ್ರಾಮದ ಮನೆಗೆ ಬಂದು 9 ದಿನಗಳ ಕಾಲ ನವರಾತ್ರಿಯ ದೀಪವನ್ನು ಹಚ್ಚುವ ಪರಂಪರೆಯನ್ನು ಪಾಲಿಸುತ್ತಾರೆ. ಈ ಪಾದಯಾತ್ರೆಯಲ್ಲಿ ಸರಿಸುಮಾರು 80ಕ್ಕಿಂತ ಹೆಚ್ಚು ಜನರು ಪಾದಯಾತ್ರೆಯಲ್ಲಿ ಭಾಗಿಸ್ತರಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಪಾದಯಾತ್ರೆಯ ಹೋಗುವ ಮನೆಯ ಕುಟುಂಬಸ್ಥರು ಹಾಗೂ ಗುರು ಹಿರಿಯರು ಸೇರಿ ಅವರ ಪಾದಯಾತ್ರೆ ಸುಖಕರವಾಗಿ ಜರುಗಲಿ ಎಂದು ತಾಯಿಯಲ್ಲಿ ಬೇಡಿಕೊಂಡರು. ವರದಿ ಕ್ಯಾಮರಾಮನ್ ಲಾಲ್ ಸಿಂಗ್ ರಾಠೋಡ ಜೊತೆ ಶಿವು ರಾಠೋಡ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಮ್ಮ ಮಾರ್ನಾಳ್ ತಾಂಡದ ಗ್ರಾಮದಲ್ಲಿ ಕುಂಬಳಬಳ್ಳಿಯಲ್ಲಿ ನಾಗಶರ್ಪ ರೂಪಿಣಿಯಾಗಿ ಶ್ರೀ ಗತ್ತರಗಿ ಭಾಗ್ಯವಂತಿ ದರ್ಶನ ಕೊಟ್ಟು ಭಕ್ತರೆಲ್ಲರಿಗೂ ಆಶೀರ್ವದಿಸಿದ್ದಾಳೆ. ಆದರೆ ಆ ತಾಯಿಯು ಈಗ ನಾವು 40 ವರ್ಷಗಳಿಂದ ಆ ತಾಯಿಯ ಪಾದಯಾತ್ರೆ ಹೋಗುತ್ತಿದ್ದೇವೆ. ಇಲ್ಲಿಯ ಬಾಲಕನಾಗಿರ್ತಕ್ಕಂಥ ಸುರೇಶ್ ಎಂಬುವವನು ಆ ತಾಯಿಗೆ ಒಳ್ಳೆಯ ಭಕ್ತಿಯಿಂದ ನಡೆದುಕೊಂಡು ಆ ತಾಯಿಯು ಆತನಿಗೆ ವಶವಾಗಿದ್ದಾಳೆ. ಆದರೆ ಆ ತಾಯಿಯು ಆತನಿಗೆ ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ಹಾಗೂ ನಮ್ಮ ಈ ಮಾರ್ನಾಳ್ ತಾಂಡದ ಸುತ್ತಮುತ್ತಲಿನ ಗ್ರಾಮದವರು ಸಹ ಕೂಡ ಹೋಗಿದ್ದೇವೆ. ಲಿಂಗಸಗೂರು ತಾಲೂಕಿನ ನಾಗಲಾಪುರ ಗ್ರಾಮದಿಂದ ಶ್ರೀ ವಿಜಯಲಕ್ಷ್ಮಿ ಎಂಬುವಳಿಗೆ ಈ ಗತ್ತರಗಿ ಭಾಗ್ಯವಂತಿ ದೇವಿ ಒಲಿತಿದ್ದು, ಅದರಂತೆ ಈತನೂ ಸಹ ಕೂಡ ಅವರ ಫಂಕ್ಷನ್ದಲ್ಲಿ ಭಾಗಿಯಾದಾಗ ಆ ಭಾಗ್ಯವಂತಿ ದೇವಿಯು ಈತನಿಗೂ ಆಶೀರ್ವಾದ ಮಾಡಿದ್ದಾಳೆ ಸುರೇಶ್ ಎಂಬುವವನಿಗೆ ಈ ಮಾರ್ನಾಳ್ ತಾಂಡದಲ್ಲಿ. ಅದರಂತೆ ನಮ್ಮ ಈ ಮಾರ್ನಾಳ್ ತಾಂಡದ ಭಕ್ತಾದಿಗಳು ಎಲ್ಲರೂ ಆ ತಾಯಿಯ ಪಾದಕ್ಕೆ ಶಿರವಾಗಿ ನಡೆದುಕೊಳ್ಳುವಂತಹ ಶಕ್ತಿ ಆ ತಾಯಿಯು ಉದ್ಭವಿಸಲಿ. ಹಾಗೂ ಇಲ್ಲಿಯ ನಮ್ಮ ಒಂದು ಮಾರ್ನಾಳ್ ತಾಂಡದಲ್ಲಿ ಒಂದು ಮುಖ್ಯ ವಿಷಯವೇನೆಂದ್ರೆ, ನೀವು ಶುಕ್ರವಾರ, ಮಂಗಳವಾರ ಅತಿ ಇದರಿಂದ ಶ್ರದ್ಧೆಯಿಂದ ನಡೆಯಬೇಕು. ಏಕೆಂದ್ರೆ ಮಂಗಳವಾರ, ಶುಕ್ರವಾರ ನೀವು ಉಳಿದ ವಾರ ಏನಾರ ಮಾಡ್ತಿರ್ಬೋದು, ಆದ್ರ ಮಂಗಳವಾರ, ಶುಕ್ರವಾರ ಅತಿ ಕಟ್ಟುನಿಟ್ಟಿನಿಂದ ನಡೆಯಬೇಕಾಗುತ್ತೆ. ಯಾರು ದಾರು ಕುಡಿಬಾರ್ದು, ಯಾರು ಶರಾಯಿ ಕುಡಿಬಾರ್ದು. ನೀವು ಮಂಗಳವಾರ, ಶುಕ್ರವಾರ ನಿಮ್ ಕಣ್ಣಿ ಕಾಣಾದ್ರೆ ಎಲ್ಲರೂ ಕುಡ್ದು ನಾನು ಒಪ್ತೀನಿ, ಏನೋ ನಿಮ್ದು ಇದಿರ್ತದ, ದುಡಿತೀರಿ, ಮಾಡ್ತೀರಿ, ಕೈಕಾಲು ಬೇನೆಗಿರ್ತಾವ. ಆದ್ರೂ ಇವತ್ತು ಮಾರನಾಳ ದೊಡ್ಡ ತಾಂಡದಲ್ಲಿ ಈ ಪಾದಯಾತ್ರೆ ಶ್ರೀ ಗತ್ತರಗಿ ಭಾಗ್ಯವಂತಿಯ ದೇವಸ್ಥಾನಕ್ಕೆ ಹೊಂಟಿರ್ತಕ್ಕಂತ ನಮ್ಮ ಮಾರನಾಳ ತಾಂಡದಿಂದ 80 ಜನ ಪಾದಯಾತ್ರೆಗೆ ಹೊರಟಿರೋರು. ಈ ನಮ್ಮ ದೇವಿಯು ಶ್ರೀ ಭಾಗ್ಯವಂತಿ ದೇವಿ ನಮ್ಮ ಮಾರನಾಳ ತಾಂಡದಲ್ಲಿ 1 ತಿಂಗಳ ಹಿಂದೆ ಅದು ಕುಂಬಳಕಾಯಿಯ ಬೆಳ್ಳಿಯ ಸ್ವರೂಪದಲ್ಲಿ, ನಾಗಶರ್ಪದ ಒಂದು ಸ್ವರೂಪದಲ್ಲಿ ಕಾಣಿಸಿಕೊಂಡಿದ್ದು ಈ ನಮ್ಮ ಮಾರನಾಳ ತಾಂಡದವರ ಒಂದು ದೊಡ್ಡ ಭಕ್ತಿಯಿಂದ ಅಂತ ಹೇಳಬಹುದು. ಈ ನಮ್ಮ ಮಾರನಾಳ ತಾಂಡದವರು 70-80 ಜನ ಪಾದಯಾತ್ರೆ ಹೊರಟಿರುವರು. ಎಲ್ಲ ಹೊರಟಿರ್ತಕ್ಕಂಥ ಭಕ್ತಾದಿಗಳು ತಾವು ಅಮ್ಮನ ಸೇವೆಯಲ್ಲಿ ತೊಡಗಿ ಅಮ್ಮನ ಪಾದದ ಸೇವೆಯನ್ನು ತೆಗೆದುಕೊಂಡು ತಾವು ಸುರಕ್ಷಿತವಾಗಿ ಹೋಗಿ ಬರಬೇಕು. ಮತ್ತು ಸತತವಾಗಿ 13ನೇ ವರ್ಷ ಪಾದಯಾತ್ರೆ ಹೊರಟಿರುವರು. ಅದಕ್ಕೋಸ್ಕರ ತಾವೆಲ್ಲರೂ ಈ ಪಾದಯಾತ್ರೆಯ ಕಾರ್ಯಕ್ರಮಕ್ಕೆ ಒಳ್ಳೆಯ ಶಾಂತಿ ಮನತನದಿಂದ ಶಾಂತಿಯಿಂದ ಹೋಗಿ ತಾವೆಲ್ಲರೂ ಭಕ್ತಿ ಭಾವದಿಂದ ಹೋಗಿ ಬರ್ತೀರ.